ಬಳ್ಳಾರಿ ನಗರದ ತಾಳೂರು ರಸ್ತೆಯ ನಾಗಪ್ಪಕಟ್ಟೆ ಹತ್ತಿರ ಬರುವಂತಹ ಅಂಬೇಡ್ಕರ್ ನಗರದ ಸಮುದಾಯ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರ್ ಗುರುಮೂರ್ತಿ ಬಣದ ವತಿಯಿಂದ ಕರ್ನಾಟಕ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಎಂ ಶಾಂತ್ ಹಾಗೂ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಎಚ್ ಚಂದ್ರಕಳ್ ಇವರ ನೇತೃತ್ವದಲ್ಲಿ ಇದೇ ಮೇ 11ರಂದು ಸಾಯಂಕಾಲ ವಿಶ್ವ ತಾಯಂದಿರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಆರ್ ಗುರುಮೂರ್ತಿ ಅವರು ಭಾಗವಹಿಸಿ ನಂತರ ಮಾತನಾಡಿದ್ದು, ತಾಯಂದಿರು ಮನೆಯಲ್ಲಿ ಮನೆಯನ್ನ ನಡೆಸುವಂತಹ ದೇವರು ಎಂದರೆ ತಪ್ಪಾಗಲ್ಲ. ಏಕೆಂದರೆ ತಮಗೆ ಕಷ್ಟ ಬಂದರೂ ಬೇರೆಯವರಿಗೆ ಕಷ್ಟ ಬರಬಾರದು ಎಂದು ಚಿಂತಿಸುವ ಗುಣ ತಾಯಂದಿರಲ್ಲಿದೆ. ಅದಕ್ಕಾಗಿ ಇವತ್ತು ಮಹಿಳೆಯರಿಗೆ ಇರುವಂತಹ ಶಕ್ತಿ, ಆಲೋಚನೆ ನಮಗಿಂತ ಒಂದು ಹೆಜ್ಜೆ ಮುಂದೆ ಇದೆ ಎಂದು ಹೇಳಿ ವಿಶ್ವ ತಾಯಂದಿರ ದಿನದ ಶುಭವನ್ನ ಕೋರಿದ್ದಾರೆ. ಡಿಎಸ್ಎಸ್ ವಿಮೋಚನಾವಾದದ ಸಂಘಟನೆಯ ಮಹಿಳೆಯರಿಗೆ ಒಂದು ಶಕ್ತಿಯಂತೆ ಬಲವಾಗಿ ನಿಂತಿದೆ. ಅದಕ್ಕಾಗಿ ತಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ, ಸಮಾಜ ಸೇವೆ ಹೀಗೆ ಹತ್ತಾರು ಕೆಲಸ ಕಾರ್ಯಗಳಲ್ಲಿ ತಾವು ಭಾಗಿಯಾಗಬೇಕೆಂದು ಹೇಳಿದರು. ಬಳ್ಳಾರಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಚಂದ್ರಕಳ್ ಮತ್ತು ಅಷ್ಟೇ ಅಲ್ಲದೆ ರಾಜ್ಯಾಧ್ಯಕ್ಷರಾದ ಎಂ ಶಾಂತರವರು ಸದಾ ತಮ್ಮ ಜೊತೆಗೆ ಇರುತ್ತಾರೆ. ಬೆಂಗಳೂರಿನಲ್ಲಿ ತಮಗೆ ಆಗಬೇಕಾದ ಕೆಲಸಗಳನ್ನು ನನ್ನ ಗಮನಕ್ಕೆ ತಂದಾಗ ಪರಿಹರಿಸುವ ಪ್ರಯತ್ನ ಮಾಡುತ್ತೇನೆ. ಅಲ್ಲದೆ ಬಳ್ಳಾರಿ ನಗರದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಬರುವಂತಹ ಯೋಜನೆಗಳನ್ನು ಒಂದೂ ಬಿಡದೆ ತಾವು ಪಡೆದುಕೊಳ್ಳಿ, ಅಂತಹದ್ದೇನಾದರೂ ಸಮಸ್ಯೆ ಇದ್ದರೆ ನನ್ನ ಗಮನಕ್ಕೆ ತನ್ನಿ ಎಂದು ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಸಂಘಟನೆ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮ ಘಟಕಗಳಲ್ಲಿ ಸಂಘಟನೆಯನ್ನು ಕಟ್ಟಿ ತಾವು ಕೂಡ ಬೆಳೆಯಬೇಕೆಂದು ತಿಳಿಸಿದವರು ಕೊನೆಯಲ್ಲಿ ತಾಯಂದಿರ ದಿನಾಚರಣೆಯ ಪ್ರಯುಕ್ತ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆರ್ ಗುರುಮೂರ್ತಿ ಅವರಿಗೆ ರಾಜ್ಯ ಮಹಿಳಾ ಘಟಕದ ವತಿಯಿಂದ, ಜಿಲ್ಲಾ ಘಟಕದ ವತಿಯಿಂದ, ನಗರ ಘಟಕದಿಂದ ಸನ್ಮಾನಿಸಿ ಗೌರವಿಸಲಾಗಿದ್ದು, ಮಹಿಳಾ ರಾಜ್ಯಾಧ್ಯಕ್ಷರಾದ ಎಂ ಶಾಂತ್ ಅವರು, ಜಿಲ್ಲಾಧ್ಯಕ್ಷರಾದ ಚಂದ್ರಕಳ್ ಅವರು ಮಾತನಾಡಿದ್ದು ಹೀಗೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಇವರು ಗುರುಮೂರ್ತಿ ಸಾರ್ ಅಂತ. ದಲಿತರಂತ ಹೋದ್ರೆ ಯಾವುದೇ ಪಕ್ಷದವರು ಕೆಲಸ ಮಾಡಲ್ಲ, ಅಲದಾಡಿಸ್ತಾ ಇರ್ತಾರೆ. ಈಗ ಸರ್ಕಾರದಲ್ಲಿ 20-30 ಸೈಟ್ ಮನೆ ಕಟ್ಕೊಡ್ಬೇಕಂತ ಇದೆ, ಆದೇಶ ಇದೆ. ಒಂದು ಸೀಟ್ ಮನೆ ಇದೆ ಅಂದರೆ ಸರ್ಕಾರದಿಂದ 5 ಲಕ್ಷ ಕೊಡ್ತಾರೆ. ಈಗ 6 ಲಕ್ಷ ಮಾಡೋರು ಬೆಂಗಳೂರಲ್ಲಿ. ನೀವು ಹೆಣ್ಣುಮಕ್ಳು ಫ್ರೀ ಇದ್ದಾಗ ಆಫೀಸ್ಗಳಲ್ಲಿ ತಿಳ್ಕೊಬೇಕು, ಏನಂತ ನಮ್ಮ ಹೆಣ್ಮಕ್ಳಿದ್ದಾರೆ, ಓದೋದು ಹೆಂಗೆ, ನೀವೆಲ್ಲರೂ ದುಡ್ಡು ಕೊಟ್ಟೆ ಓದಿಸ್ಬೇಕಂತೇನಿಲ್ಲ. ಸರ್ಕಾರದಲ್ಲಿ ಸ್ಕೀಮ್ಗಳಿದ್ದಾವೆ, ಫ್ರೀ ಇದ್ದಾವೆ. 6ನೇ ಕ್ಲಾಸಿಂದ ಫ್ರೀ ಇದೆ, ಓದಿಸ್ಬೋದು ಮಕ್ಕಳನ್ನ. ಏನಂದರೆ ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ಯಾವುದೋ ಪಕ್ಷದಿಂದ ಹೋಗೋದಲ್ಲ. ಇವತ್ತು ನೋಡಿ, ಇಂದಿರಾ ಗಾಂಧಿ ಇದ್ದರು ಮಹಿಳೆ, ಅವರು ಇವತ್ತು ದೇಶದ ಪ್ರಧಾನಿ ಆದರು. ಉತ್ತರ ಪ್ರದೇಶದ ಮಾಯಾವತಿ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದರು. ಈ ಥರ ಹೆಣ್ಣು ಮಕ್ಕಳು ಹೋರಾಡಬೇಕು, ವಿದ್ಯಾವಂತರಾಗಬೇಕು, ಅವ್ರ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು. ನೀವು ಓದಿಸೋಕೆ ದುಡ್ಡು ಇಲ್ಲ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಇದೆ, ಅವ್ರು ಓದಿಸ್ತಾರೆ. ಡಾಕ್ಟ್ರು, ಇಂಜಿನಿಯರು, KS, IAS ಈ ಥರ ಎಲ್ಲ ಇದೆ. ನೀವು ಚೆನ್ನಾಗಿ ಓದಿಸ್ಬೇಕು ಮಕ್ಕಳನ್ನ, ಆವಾಗ ನೀವು ಮುಂದುವರಿತೀರ. ಇಲ್ಲಾಂದರೆ ಹಿಂಗೆ ಸ್ಲಮ್ಗಳಲ್ಲಿ ಇಟ್ಕೊಂಡು ಮಕ್ಕಳು ಓದಿಲ್ಲಪ್ಪ, ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಬಿಟ್ಟು ಮನೆಗೆ ಕಳಿಸೋದು ಅದೆಲ್ಲ ಮಾಡಬೇಡಿ. ಚೆನ್ನಾಗಿ ಓದಿಸಿ, ಚೆನ್ನಾಗಿ ಬುದ್ಧಿವಂತರಾಗಲಿ. ನೀವಾದರೂ ಓದಿಲ್ಲ, ನಿಮ್ಮ ಮಕ್ಕಳನ್ನು ಓದಿ ದೊಡ್ಡ ದೊಡ್ಡ ಆಫೀಸರ್ಗಳಾಗಬೇಕು, ಆವಾಗ ಸಮಾಜ ಮುಂದುವರಿಯೋಕ್ಕೆ ಸಾಧ್ಯತೆ. ನಮ್ಮ ಎಲ್ಲರೂ ಚೆನ್ನಾಗಿ ಒಗ್ಗಟ್ಟಾಗಿ ಬರ್ಬೇಕು, ಇನ್ನೂ ಸೇರಿಸ್ಬೇಕು ಅಂತಮ್ಮ. ಇದನ್ನೆಲ್ಲ ಹೋರಾಟಕ್ಕೆ ಕರ್ಕೊಂಡು ಹೋಗ್ಬೇಕು, ಆಫೀಸೆಲ್ಲ ತಿಳಿಸ್ಬೇಕು ಅವ್ರಿಗೆ. ಮಹಾನಗರ ಪಾಲಿಕೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು. ನಾವು ಎಲ್ಲ ಆಫೀಸಿಗೆ ನಾವು ಪರಿಚಯ ಇದ್ದೀವಿ, ಪ್ರತಿಯೊಂದು ಆಫೀಸಿಗೆ ಪರಿಚಯ ಇದ್ದೀವಿ. ಪ್ರತಿಯೊಂದು ಕಾರ್ಯಗಳು ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಇಲ್ಲಿ ಗೊತ್ತೇ ಇದೆ ಜನಗಳಿಗೆ. ನಾವು ಸಂಘಟನೆ ಕಟ್ಟಿದ್ದೀವಿ. ನಿಮಗೆ ಏನು ಸ್ಕೀಮ್ ಬೇಕು, ಏನು ಯಾವ್ಯಾವ ಬರ್ತಾವೋ ಎಲ್ಲ ನಾವು ಮಾಡಿಕೊಡ್ತೀವಿ. ಅದು ನಿಮಗೆ ಎಲ್ಲರಿಗೂ ಗೊತ್ತಿದೆ. ಅದು ಸಲುವಾಗಿ ನಾವು ಹೆಣ್ಣುಮಕ್ಕಳು ಹೊರಗಡೆ ಬರಬೇಕು, ಒಂದು ಸಂಘಟನೆ ಕಟ್ಟಬೇಕು. ನಾವು ಇನ್ನೊಬ್ಬರನ್ನ ಕೇಳಬಾರ್ದು. ನಾವು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಒಂದು ಹೆಣ್ಮಕ್ಳದ್ದು ಒಂದು ಸಂಘಟನೆ ಕಟ್ಟಿವಿ. ನಿಮ್ಮೆಲ್ಲರೂ ನೋಡಿ ಇವತ್ತು ತುಂಬ ಖುಷಿಯಾಗಿದೆ ನನಗೆ. ಅದಕ್ಕಾಗಿ ನಿಮ್ಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಗುರುಮೂರ್ತಿ ಸಾರ್ ಅಂತೇಳಿ ನಮ್ಮ ದಲಿತ DSS ಸಂಘದಲ್ಲಿ ರಾಜ್ಯಾಧ್ಯಕ್ಷರವರು ಬೆಂಗಳೂರಿನಿಂದ ಬಂದಿದ್ದಾರೆ. ಹಾಗಾಗಿ ನಿಮಗೆ ಮೊನ್ನೆ ಬಂದಿದ್ದರು, ನಿನ್ನೆ ಬಂದಿದ್ರು. ಅವರು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಕೊಟ್ಟು ಅವ್ರಿಗೆ ಕಷ್ಟ ಸುಖ ಅವ್ರಿಗೆ ಹೇಳೋಣ ಅಂತೇಳಿ ಇವತ್ತೆಲ್ಲ ನಾವು ನಿಮ್ಮನ್ನೆಲ್ಲ ಕರೆ ಕಳಿಸಿ ಏನಿದೆ ನಮ್ಮ ಕಷ್ಟ, ಹೆಣ್ಮಕ್ಳು ಕಷ್ಟ ಏನಿದೆ, ನಾವು ಯಾಕೆ ನಾವು ಹೊರಗಡೆ ಬಂದಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋ ಸಾರ್ ಕೂಡ ನಾವು ನಿಮ್ಮೆಲ್ಲರ ಮಾಹಿತಿ ಕೂಡ ಅವ್ರಿಗೆ ಗೊತ್ತಾಗಬೇಕಂತೇಳಿ ನಾವು ಇಲ್ಲೆಲ್ಲ ನಿಮ್ಮನ್ನೆಲ್ಲ ಕೂರಿಸಿದ್ದೀವಿ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಇವಾಗ ಏನಾದರೂ ಲೋನ್ಸ್ ಆಗಲಿ, ಏನಾದರೂ ಸ್ಕೀಮ್ಗಳು ಏನಾದರೂ ಬಿಟ್ಟಿದ್ರು ಕೂಡ ನಾವು ಎಲ್ಲ ಇದ್ಕೊಂಡು ಎಲ್ಲ ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನಿಮಗೂ ತಿಳಿದಿದ್ರೆ ನಿಮಗೆ ಮಾಹಿತಿ ಕೊಡ್ರಿ. ನಾವು ಜೊತೆಯಲ್ಲಿದ್ದು ನಿಮಗೆಲ್ಲ ಸಹಕಾರ ಮಾಡಿ ನಾವು ಏನಾಗಬೇಕು ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ DSS ವಿಮೋಚನಾವಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆರ್ ಗುರುಮೂರ್ತಿ, ಮಹಿಳಾ ರಾಜ್ಯಾಧ್ಯಕ್ಷರಾದ ಎಂ ಶಾಂತ, ಜಿಲ್ಲಾಧ್ಯಕ್ಷರಾದ ಎಚ್ ಚಂದ್ರಕಳ, ರಾಜ್ಯ ಕಾರ್ಯದರ್ಶಿ ದ್ರಾಕ್ಷಾಯಿಣಿ ಸೇರಿದಂತೆ ರಾಜ್ಯ ಉಪಾಧ್ಯಕ್ಷರಾದ ಯಶೋದಮ್ಮ, ಸೀತಮ್ಮ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಸುಮ ಮತ್ತು ಕಾರ್ಯದರ್ಶಿ ಉಮಾದೇವಿ, ನಗರಾಧ್ಯಕ್ಷೆ ಮೀನಾಕ್ಷಮ್ಮ, ಜಿಲ್ಲಾ ಉಪಾಧ್ಯಕ್ಷೆ ವಸಂತಮ್ಮ ಸೇರಿದಂತೆ ಮಂಜುಳಾ ಮತ್ತು ಸಂಘಟನಾ ಕಾರ್ಯದರ್ಶಿ ಸುಜಾತ, ಮಂಜುಳಾ, ಉಮಾ, ಹುಲಿಗೆಮ್ಮ, ರಾಜೇಶ್ವರಿ, ಹೊನ್ನೂರಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ.
ಇದು ಸೂರ್ಯ ನ್ಯೂಸ್ ಕನ್ನಡ.